ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮುಂದೆ ಇದ್ದೀನಿ ಶಿಲ್ಪ. ಇವಾಗ ನಾನು ನಿಮಗೇನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ರ, ಇದೇ ಒಂದು ರೆಸಾರ್ಟ್ ಹೆಸರೇನಂತ ಹೇಳಿದ್ರೆ ಇಬ್ಬನಿ ರೆಸಾರ್ಟ್ ಅಂತಲೇ ಹೇಳ್ಬೋದು. ಇದು ಬಂದು ಇಸ್ಲೂರಲ್ಲಿರೋದು. ಇಸ್ಲೂರು ಬಂದು ಸಿರ್ಸಿಯಿಂದ 7 ಕಿಲೋಮೀಟ್ರ್ ದೂರದಲ್ಲಿದೆ. ನೀವು ನೋಡ್ತಾ ಇದ್ದೀರಾ ಎಂಟ್ರೆನ್ಸಲ್ಲಿದ್ದೀನಿ. ನೀವೇನಾದರೂ ಟ್ರಿಪ್ಪಿಗೆ ಅಂತ ಬಂದಿದ್ದೀರಾ, ನಿಮ್ಗೇನಾದರೂ ಒಳ್ಳೆ ರೆಸಾರ್ಟ್ ಬೇಕಾ, ಪಾರ್ಟಿ ಹಾಲ್ ಬೇಕಾ, ಇಲ್ಲಿ ಬನ್ನಿ ಈಗ ತೋರಿಸ್ತೀನಿ ಹೇಗಿದೆ ಅಂತ. ಇದೇ ನೋಡಿ ಎಂಟ್ರೆನ್ಸ್ ಇಬ್ಬನಿ ರೆಸಾರ್ಟಿಂದು. ಅವ್ರು ಪೂರ್ತಿ ವಾರ್ಲೆ ಡಿಸೈನಲ್ಲಿ ಬರೆದಿರುವಂಥದ್ದು. ಹಳ್ಳಿ ನೇಚರ್ ಅಂತ ಇದೆ. ನೋಡೋಣ ಒಳಗಡೆ ಹೋಗ್ತಾ ಹೇಗಿದೆ ಅಂತ. ನೋಡ್ತಾ ಇರ್ಬೋದು, ಎಲ್ಲ ಗಿಡನೆಲ್ಲ ಬೆಳೆಸಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫುಲ್ಲು ರೆಸಾರ್ಟಲ್ಲಿ ನೇಚರ್ನ ವ್ಯೂ ಮಾಡ್ತಾ ಇದ್ರಂತ. ಎಲ್ಲ ಕಡೆನೂ ಹಸಿರೇ ತುಂಬಿದೆ. ಇನ್ನೂ ಮುಂದೆ ನೋಡಬೇಕು ಹೇಗಿದೆ ಅಂತ. ಇನ್ನು ಮುಂದೆ ಒಳಗಡೆ ಬರ್ತಾ ಹೋಗೋಣ. ಹೋಗ್ಬೇಕಾದ್ರೂ ದೊಡ್ಡದಾಗಿ ಚಪ್ರ ಕಾಣಿಸುತ್ತೆ. ಹೋಗ್ತಾ ನಿಮಗೆ ಚೆನ್ನಾಗಿರುವಂಥ ವೃಕ್ಷ. ಹಾಗೆ ನೀವೆಲ್ಲ ಎದುರುಗಡೆ ನೋಡಿದಾಗ ಇಲ್ಲಿ ರಿಸೆಪ್ಷನಿಸ್ಟ್ ಕಾಣ್ತಾರೆ. ಇಲ್ಲಿ ಇವ್ರು ಬೇಕಾಗಿರುವಂತಹ ಪ್ರತಿಯೊಂದು ಮಾಹಿತಿನ ಕೊಡ್ತಾರೆ. ಕರ್ನಾಟಕ 1 ಸ್ಟೇಟ್ ಮೆನಿ ಬೋರ್ಡ್ಸ್ ಡಿಪಾರ್ಟ್ಮೆಂಟ್ ಆಫ್ ಟೂರಿಸಮ್ ಅಂತ. ನೋಡಿ, ನೇಚರ್ನ ಎತ್ತಿ ಹಿಡ್ದಿರೋ ಅಂಥದ್ದನ್ನ ನೀವು ನೋಡ್ತಾ ಹೋಗ್ಬೋದು. ಇನ್ನು ನೀವು ಮೇನ್ ಆಗಿ ನೋಡ್ತಾ ಇರೋದು ರೂಮ್ ಅಲ್ವಾ. ರೂಮ್ ಹೇಗಿದೆ ಪ್ರತಿಯೊಂದು ನಿಮಗೆ ತೋರಿಸ್ಬೇಕಲ್ವಾ. ನನ್ನ ಜೊತೆಗೆ ಬನ್ನಿ, ಈಗ ರೂಮ್ ನೋಡೋಕೆ ಹೋಗೋಣ. ಬನ್ನಿ, ನಾನು ರೂಮ್ ತೋರಿಸ್ತೀನಿ. ಮೇಯ್ನಾಗಿ ಎಲ್ಲರೂ ವೆಯ್ಟ್ ಮಾಡ್ತಾ ಇರ್ತೀರಾ ರೂಮ್ ಹೇಗಿದೆ ತೋರಿಸಿ ಅಂತ. ಇದು ರೂಮು. ಬ್ಯಾಡ್ ನೋಡ್ತಾ ಇದ್ದೀರಾ, ಇಷ್ಟು ಚಂದ ಮೇಂಟೈನ್ ಮಾಡಿದ್ದಾರೆ ಅಂದರೆ ಸಖತ್ತಾಗಿದೆ. ಫುಲ್ ಕ್ಲೀನಾಗಿದೆ. ಇನ್ನು ಟಿ ವಿ ನೋಡ್ತಾ ಇರ್ಬೋದು, ಎಲ್ಲ ಲೋಕಲ್ ಚಾನಲ್ಸ್ ಆಗಿರ್ಬೋದು. ಹಾಗೆ ಯೂಟ್ಯೂಬ್ ಪ್ರತಿಯೊಂದು ಈ ಟಿ ವಿಲಿ ನೀವು ನೋಡ್ಬೋದು. ಹಾಗೆ ಜೊತೆಗೆ AC ನಾನ್ AC ಕೂಡ ಇದೆ. ನೀವು AC ನ ಇಷ್ಟಪಡೋದಾದರೆ AC ತೊಗೋಬೋದು. AC ರೂಮ್ಸ್ ಕೂಡ ಇದೆ ಅವೈಲೇಬಲ್. ಹಾಗೆ ನಾನ್ AC ರೂಮ್ಸ್ ಕೂಡ ಇದೆ. ಹಾಗೆ ಫ್ಯಾನ್ ಕೂಡ ಇದೆ ಪ್ರತಿಯೊಂದು ರೂಮಿಗೂ. ಇಲ್ಲಿ ನೀವು ಬೋರ್ಡ್ನ ನೋಡಿದ್ರಿ. ನೀವು ಏನಾದರೂ ಡ್ರೆಸ್ನ ಹಾಕಿಡೋದಾದರೆ, ಸ್ಯಾರಿನ ಹಾಕಿಡೋದಾದರೆ ನೀವು ಅಲ್ಲಿ ಹಾಕಿಡ್ಬೋದು. ನಂತರ ಹೀಗೆ ನೀವಿಷ್ಟು ಈ ರೂಮಲ್ಲಿ ನೋಡ್ಬೋದು. ಹೀಗಿದೆ. ಇನ್ನು ನೆಕ್ಸ್ಟ್ ಬಂದು ನಿಮಗೆ ವಾಶ್ರೂಮ್ ತುಂಬ ಇಂಪಾರ್ಟೆಂಟ್. ಇಲ್ಲಿ ಬರ್ತಾ ಇದ್ದೀರಾ ವಾಶ್ರೂಮ್ ನೋಡೋಕ್ಕೆ. ವಾಶ್ರೂಮ್ ಅಂತೂ ಸಖತ್ತಾಗಿತ್ತು ಕಣ್ರಿ. ತುಂಬ ಚೆಂದ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಬಿಸಿ ನೀರು ಎನಿ ಟೈಮ್ ಬರ್ತದೆ. ಇನ್ನು ನಾವು ಹೋಗಿದ್ದು ಆ ರೂಮಿಗೆ. ಆ ರೂಮ್ ನೋಡ್ಕೊಬಂದ್ರಿ. ಹೀಗೆ ಇಲ್ಲಿ ಸಹ ರೂಮ್ ಇದೆ. ಹೀಗೆ ಇಲ್ಲಿ ನೋಡಿ, ಹೀಗೆ ಗ್ರೀನರಿ ಇದೆ. ಇಲ್ಲೆಲ್ಲ ರೂಮ್ಸ್ ಇದ್ದಾವೆ. ಇದು ಫುಲ್ ಗ್ರೀನರಿ. ಇಲ್ಲಿ ನೋಡಿ ಪಂಚವಟಿ. ಒಂದೊಂದು ರೂಮಿಗೆ ಒಂದೊಂದು ಹೆಸರು ಕೊಡ್ತಾ ಹೋಗಿದ್ದಾರೆ. ಇದು 21ನೇ ರೂಮು. 21ನೇ ರೂಮ್ ಅಂದ್ರೆ ಲೆಕ್ಕ ಹಾಕಿ 21 ಹೆಸರು ಹಾಕಿದ್ದಾರೆ. ನಾನು ನಿಮಗೊಂದು ಮತ್ತೊಂದು ಪಾರ್ಟಿ ಹಾಲ್ ಅಂತಲೇ ಹೇಳ್ಬೋದು. ಇಲ್ಲಿ ಬರ್ಡೇ ಪಾರ್ಟಿ, ಸಿಂಪಲ್ ಪಾರ್ಟಿ, ಹಾಗೆ ಮೀಟಿಂಗ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು ಇಲ್ಲಿ ಹೆಲ್ಡ್ ಮಾಡ್ಬೋದು. ಇದು ಹಾಲ್. ಮನೆಗೆ ಹೋಗೋಣ ಒಳಗೆ. ನೋಡ್ತಾ ಇದ್ದೀರಾ ಹೇಗಿದೆ ಅಂತ. ಈಗ ನೋಡಿ, ಆ ಮೀಟಿಂಗ್ ಮಾಡಬೇಕಾದ್ರೆ, ಒಂದು ಫಂಕ್ಷನ್ ಮಾಡಬೇಕಾದ್ರೆ ಒಳ್ಳೆ ಚೇರ್ ಫೆಸಿಲಿಟೀಸ್ ಆಗಿರ್ಬೋದು. ಅದರೊಳಗೂ ತುಂಬ ಸಂಗೀತ ಪ್ರೋಗ್ರಾಮ್ ಆಗಿರ್ಬೋದು. ಈ ಪ್ರತಿಯೊಂದು ಕಲ್ಚರಲ್ ಆ್ಯಕ್ಟಿವಿಟೀಸ್ನ ತುಂಬ ಚೆಂದ ಮಾಡ್ಬೋದು. ಈ ಹಾಲ್ ಹೇಗಿದೆ ಅಂತ ನೀವು ನೋಡ್ತಿಲ್ಲ, ತುಂಬ ಚೆಂದ ಇದೆ. ಇವಾಗ ನಾವು ಹೋಗ್ತಾ ಇದ್ದೀವಿ ಡೈನಿಂಗ್ ಹಾಲ್. ಊಟದ ಹಾಲಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಇದು ವೆಜ್ ಊಟದ ಹಾಲ್ ಅಂತಲೇ ಹೇಳ್ಬೋದು. ಇಲ್ಲಿ ಪ್ಯೂರ್ ವೆಜಿಟೇರಿಯನ್ ಅಂತಲೇ ಹೇಳ್ಬೋದು. ಪ್ಯೂರ್ ವೆಜ್ ಮಾತ್ರ ಇಲ್ಲಿ ಕೊಡ್ತಾರೆ. ಈಗ ಬನ್ನಿ ನಾನ್ ವೆಜ್ಜಿಗೆ ಹೋಗೋಣ. ಹೇಗಿದೆ ಅಲ್ಲಿ ಅಂತ ತೋರಿಸೋಣ. ಬಾರ್, ಅಟ್ಯಾಚ್ಡ್ ಬಾರ್ ಕೂಡ ನೋಡ್ಬೋದು. ಹಾಗೆ ನಾನ್ ವೆಜಿಟೇರಿಯನ್ ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ, ಇನ್ನೂ ಅಲ್ಟಿ ಆಗಿರೋಂಥ ಊಟದ ಹಾಲ್ ತೋರಿಸಿ. ಇಲ್ಲಿ ತಗೊಂಡು ಡ್ರಿಂಕ್ಸು ಊಟನ ಅಲ್ಲಿ ಕೂಡ ಮಾಡ್ಬೋದು. ಬನ್ನಿ ತೋರಿಸ್ತೀನಿ ಹೇಗಿದೆ ಅಂತ. ಪಾರ್ಕಿಂಗ್ ಪ್ಲೇಸ್. ನೆಕ್ಸ್ಟ್ ಇಲ್ಲಿ ನೀವು ನೋಡ್ತಾ ಇದ್ರೆ ಒಂಥರ ಗುಡ್ಡದ ಥರ, ಇನ್ನೊಂಥರ ಬ್ಲ್ಯಾಕ್ ಟ್ರೆಜರಿ ಥರ ಇದೆ. ಏನಂತ ನೋಡ್ತಾ ಇದ್ದೀರಲ್ವಾ, ನಿಮಗೆ ಇವಾಗ ತೋರಿಸ್ತೀನಿ ಹೇಗಿದೆ ಏನಿದೆ ಅಂತ. ಇಲ್ಲಿ ನೋಡ್ಬೋದು ಊಟದ ಹಾಲ್. ಇದು ಯಾವ ಥರ ಊಟದ ಹಾಲು, ಇಲ್ಲೇನು ಅಂತ ಅಂದ್ಕೊಂಡಿದ್ದೀರಾ. ಇಲ್ಲಿ ನೀವು ಡ್ರಿಂಕ್ಸ್ ಏನಾದ್ರು ತೊಗೊಬಂದಿದ್ರೆ ಅಥವಾ ನಾನ್ ವೆಜ್ ಊಟ ಏನೇ ಇದ್ದರೂ ಇಲ್ಲಿ ನೀವು ತೊಗೋಬೋದು. ಇಲ್ಲಿ ನಿಮಗೆ ಹೊರಗಡೆ ನೋಡ್ಕೊತ ಇರ್ಬೋದು, ಹೊರಗೆಲ್ಲ ಕಾಣಿಸುತ್ತೆ. ಇಲ್ಲೆಲ್ಲ ನೀವು ಊಟದ ಹಾಲ್ನ ನೋಡ್ತಾ ಇದ್ದೀರಾ. ಹೀಗೆ ಊಟದ ಹಾಲು. ಇಲ್ಲೆಲ್ಲ ನೀವೊಂದು 3 ಮೆಂಬರ್ಸ್ 2 ಮೆಂಬರ್ಸ್ ಈ ಥರ ಬಂದರೆ
ಇನ್ನು ಫ್ಯಾಮಿಲಿಗೋಸ್ಕರನೇ ಅಥವಾ ಪಾರ್ಟಿ ನೀವೇನೋ ಬಿಸ್ನೆಸ್ ಮೀಟಿಂಗ್ ಮುಗಿಸ್ಕೊಬಂದು ಊಟ ಮಾಡ್ತಾ ಇದ್ದೀರಾ ಅಂದಾಗ ಇಲ್ಲಿ ನೀವೆಲ್ಲರೂ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡುವಂಥದ್ದು ಅಂತಲೇ ಹೇಳ್ಬೋದು. ಇವಾಗ ನೀವು ನೋಡ್ತಾ ಇದ್ದೀರಾ ಸ್ವಿಮ್ಮಿಂಗ್ ಪೂಲ್ನ, ಎಲ್ಲರೂ ಕೂತ್ಕೊಂಡು ಎಂಜಾಯ್ ಮಾಡ್ತಿದ್ದಾರೆ ಅವ್ರ ಟೈಮಿಂಗ್ಸ್ನ. ಆ ಸ್ವಿಮ್ಮಿಂಗ್ ಪೂಲಲ್ಲಿ ಮಕ್ಳಿಗಂತಲೇ ಸಪ್ರೇಟ್ ಮಾಡಿದ್ದಾರೆ, ಹಾಗೆ ದೊಡ್ಡವರಿಗಂತಲೇ ಸಪ್ರೇಟಾಗಿ ಮಾಡಿದ್ದಾರೆ. ನೀವು ನೋಡ್ತಾ ಇದ್ದೀರಾ ಗೇಮ್ಸ್ ಹಾಲ್ ಅಥವಾ ಪಾರ್ಟಿ ಹಾಲ್ ಅಂತಾನೆ. ಇಲ್ಲಿ ಪಾರ್ಟಿ ಕೂಡ ಮಾಡ್ಬೋದು ಅಂದೆ, ಫಂಕ್ಷನ್ ಕೂಡ ಮಾಡ್ಬೋದು ಅಂದೆ. ಸೊ ಇಲ್ಲಿ ಮದುವೆ ಕೂಡ ಮಾಡ್ತಾರೆ, ಹಾಗೆ ಪ್ರತಿಯೊಂದು ಮಾಡ್ತಾರೆ. ಹಾಗೆ ನೀವು ಬಂದಿರೋದು ಫೋಟೋ ತಗೊಳಕ್ಕೆ ಏನಾದರೂ ಇದ್ದರೆ ಸೊ ಫೋಟೋಸು ತೊಗೋಬೋದು. ಒಳ್ಳೊಳ್ಳೆ ಸ್ಪಾಟ್ ಇದೆ. ಸಪೋಸ್ ನೀವು ಪ್ರೀ ವೆಡ್ಡಿಂಗ್ ಶೂಟ್ ಆಗಿರ್ಬೋದು ಅಥವಾ ಎಂಗೇಜ್ಮೆಂಟ್ ಪಾರ್ಟಿ ಏನಾದರೂ ಇಲ್ಲಿ ಮಾಡ್ತಾ ಇದ್ದೀರಾ ಅಂದರೆ ಸೊ ನಿಮ್ಗೆ ಒಳ್ಳೆ ಫೋಟೋ ಸ್ಪಾಟ್ ಅಂತಲೇ ಹೇಳ್ಬೋದು. ನನಗೆ ಆಲ್ರೆಡಿ ಹೇಳಿದ್ದೀನಿ, ಫುಡ್ ಚೆನ್ನಾಗಿದೆ, ಪ್ರತಿಯೊಂದು ವರ್ಕರ್ಸ್ ತುಂಬ ಚೆಂದ ಇದ್ದಾರೆ, ಒಳ್ಳೆ ರೆಸ್ಪಾನ್ಸಸ್ ಕೊಡ್ತಾರೆ, ಹಾಗೆ ನೇಚರ್ ತುಂಬ ಚೆನ್ನಾಗಿದೆ. ಕ್ಲೀನ್ಲಿನೆಸ್ ಸಖತ್ತಾಗಿದೆ, ಸಖತ್ತಾಗಿ ಕ್ಲೀನಾಗಿ ಮೇಂಟೈನ್ ಮಾಡ್ತಾರೆ. ಇವೆಲ್ಲ ಮೇಯ್ನ್ ಇಂಪಾರ್ಟೆಂಟ್ ಒಂದು ನಾವು ರೆಸಾರ್ಟಿಗೆ ಹೋಗ್ತಾ ಇದ್ದೀವಿ ಅಂದರೆ. ಸೊ ಇದನ್ನೆಲ್ಲನೂ ನೀವು ಈ ರೆಸಾರ್ಟಲ್ಲಿ ನೋಡ್ಬೋದು. ಇವೆಲ್ಲವನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕಾದ್ರೆ ಇಲ್ಲಿ ಕೊಟ್ಟಿರುವಂತಹ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.